ದಾವಣಗೆರೆಯಲ್ಲಿ ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ಬಹುಕೋಟಿ ವಂಚನೆ ನಡೆದಿದೆ. ಹೆಚ್ಚಿನ ರಿಟರ್ನ್ಸ್ ಆಸೆಗೆ ಹಣ ನೀಡಿದ್ದ ಮಹಿಳೆಯರು ಕಂಗಾಲಾಗಿದ್ದಾರೆ. ದಾವಣಗೆರೆ ಖಾಸಗಿ ಶಾಲೆಯ ಶಿಕ್ಷಕಿ ಸೇರಿ 3 ವಿರುದ್ಧ ದೂರು ದಾಖಲಾಗಿದೆ. ದಾವಣಗೆರೆ ಖಾಸಗಿ ಶಾಲೆಯ ಶಿಕ್ಷಕಿ ಸೇರಿದಂತೆ ಒಟ್ಟು 3 ಮೇಲೆ ಕೇಸ್ ಆಗಿರೋದು. ಅರ್ಷದುನ್ನೀಸಾ, ಶಾಹಿದ್ ಹುಸೇನ್, ನದೀಂ ವಿರುದ್ಧ ದೂರು ದಾಖಲಾಗಿದೆ. ಮುಸ್ಲಿಂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಬಹುಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ಖಾಸಗಿ ಶಾಲೆ ಶಿಕ್ಷಕರ ಟಾರ್ಗೆಟ್ ಮಾಡಿ ಪೋಷಕರಿಗೆ ಗಾಳ ಹಾಕಿರುವುದು. 10,000 ರೂಪಾಯಿ ಹೂಡಿಕೆ ಮಾಡಿದ್ರೆ ದಿನಕ್ಕೆ 300 ರೂಪಾಯಿ ನೀಡೋ ಆಮಿಷವನ್ನ ಒಡ್ಡಿತ್ತು. ಟೆಲಿಗ್ರಾಮ್ ಆಪ್ನಲ್ಲಿ ಗ್ರೂಪ್ ಮಾಡಿ ಲಿಂಕ್ ಅನ್ನ ಕಳಿಸ್ತಾ ಇದ್ರು ಆರೋಪಿಗಳು. ಮೊಬೈಲ್ನಲ್ಲಿ ಆಪ್ ಡೌನ್ಲೋಡ್ ಮಾಡಿಸಿದ್ದ ಆರೋಪಿಗಳು ಹೆಚ್ಚಿನ ರಿಟರ್ನ್ ಸಿಗತ್ತೆ ಅನ್ನೋ ಆಸೆಗೆ ಬಿದ್ದು ದುಡ್ಡು ಹಾಕಿದಂತಹ ಜನ ಈಗ ಕಂಗಾಲಾಗಿದ್ದಾರೆ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಮುಸ್ಲಿಂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ನಡೆಸಿದಂತ ವಂಚನೆ ಇದು. ಖಾಸಗಿ ಶಾಲೆ ಶಿಕ್ಷಕರನ್ನ ಟಾರ್ಗೆಟ್ ಮಾಡಿ ಆ ಮೂಲಕ ಪೋಷಕರಿಗೆ ಗಾಳ ಹಾಕಿರುವುದು. ಆಪ್ನಲ್ಲಿ ಯುಪಿಐ ಐಡಿ ಮೂಲಕ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿದೆ. ಬಳಿಕ ಆಪ್ನಲ್ಲಿಯೇ ಹಣ ಜಮಾ ಮಾಡಿ ಮೆಸೇಜ್ ಮಾಡಿದ್ದಾರೆ. ಲಕ್ಷಾಂತರ ಹಣ ಡೆಪಾಸಿಟ್ ಆಗ್ತಿದೆ ಅಂತ ಹೆಚ್ಚಿನ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಬಣ್ಣದ ಮಾತಿಗೆ ಮನಸೋತು ಲಕ್ಷ ಹಣ ಕಳ್ಕೊಂಡಿದ್ದಾರೆ ಜನ. ದಾವಣಗೆರೆಯ 10,000ಕ್ಕೂ ಹೆಚ್ಚು ಜನರಿಂದ ಹಣ ಹೂಡಿಕೆ ಆಗಿತ್ತು. ಹೂಡಿಕೆ ಮಾಡಿದಂತಹ ಹಣ ಮರಳಿ ಕೊಡಿಸುವಂತೆ ಪೊಲೀಸರಿಗೆ ಮೊರೆ ಹೋಗಿದ್ದಾರೆ ಜನ. ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ನಡೆದಂತ ಬಹುಕೋಟಿ ವಂಚನೆ ಇದು. ಮುಸ್ಲಿಂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡಿದ್ದಾರೆ. ಲಕ್ಷಾಂತರ ಹಣ ಡೆಪಾಸಿಟ್ ಆಗ್ತಾ ಇದೆ ಅನ್ನೋ ಖುಷಿಯಲ್ಲಿ ಮತ್ತಷ್ಟು ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿ ನಿಮಗೆ ಲಕ್ಷಾಂತರ ರೂಪಾಯಿ ಲಾಭ ಕೊಡ್ತೀವಿ ಅಂತ ಹೇಳಿ ಅಲ್ಪಸಂಖ್ಯಾತ ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ವಂಚನೆಯನ್ನು ಮಾಡಲಾಗಿದೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಯರು ಈಗ ದಾವಣಗೆರೆಯ CN ಸ್ಟೇಷನ್ಗೆ ಆಗಮಿಸಿ ಒಂದು ದೂರನ್ನು ಸಲ್ಲಿಸಲು ಬಂದಿರುವಂಥದ್ದು. ಏನು ಇವರೆಲ್ಲರಿಗೂ ಸಹ ಒಂದು ಆ್ಯಪನ್ನು ಅಂದರೆ ನವಾಬೀಟ್ ಅಂತ ಆ್ಯಪ್ ಇರುತ್ತೆ. ಆ ಆ್ಯಪಲ್ಲಿ ನೀವು ಏನು ಇನ್ವೆಸ್ಟ್ ಮಾಡಬೇಕು. ಅಂದರೆ ನೀವು 10,000 ರೂಪಾಯಿ ಹಾಕಿದರೆ ನಿಮಗೆ ಡೈಲಿ 300 ರೂಪಾಯಿ ನಾವು ಕಳಿಸ್ತೀವಿ ಎಂಬ ಮಾತನ್ನು ಹೇಳಿದರು. ಈ ಟೆಲಿಗ್ರಾಮ್ ಆ್ಯಪಲ್ಲಿ ನವಾಬೀಟ್ ಇನ್ ಅಂತ ಅದೊಂದು ಗ್ರೂಪ್ ರಚಿಸಿಕೊಂಡು ಆ ಗ್ರೂಪ್ನಲ್ಲಿ ಲಿಂಕನ್ನು ಕಳಿಸಲಾಗ್ತಾ ಇತ್ತು. ಈ ಲಿಂಕ್ನಲ್ಲಿ ಕ್ಲಿಕ್ ಮಾಡಿದ ಮೇಲೆ UPI ಐಡಿಯಿಂದ ಇವರ ಟ್ರಾನ್ಸಾಕ್ಷನ್ ಆಗ್ತಾಯಿತ್ತು. ಏನು ಇಲ್ಲಿ ನವಾಬೀಟ್ ಅಂತ ಏನಿದೆ ಆ ನವಾಬೀಟ್ ಅಂತ ಇದು ಆ್ಯಪ್ ಇದೆ. ಇದನ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಬೋದು. ಈ ನವಾಬೀಟ್ ಆ್ಯಪನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಬೋದಾಗಿತ್ತು. ಆದರೆ ಈಗ ಈ ನವಾಬೀಟನ್ನು ಓಪನ್ ಮಾಡಿದರೆ ಈಗ ವೆಬ್ ಪೇಜ್ ನಾಟ್ ಅವೈಲೇಬಲ್, ಅಂದರೆ ಇದು ಈಗ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂಥದ್ದು. ದಾವಣಗೆರೆಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಹೀಗೆ ಈ ನವಾಬೀಟ್ ಅಂದರೆ ಕ್ರಿಪ್ಟೋ ಕರೆನ್ಸಿ ಹೆಸರಿನಲ್ಲಿ ಏನು ವಂಚನೆ ಮಾಡಲಾಗಿದೆ, ಈ ಹಣವನ್ನು ಹೂಡಿಕೆ ಮಾಡಲಾಗಿದೆ. ಈ ಬಗ್ಗೆ ಇಲ್ಲಿಯ ಜನ ಅಂದರೆ ಹೂಡಿಕೆ ಮಾಡಿದವರು ಏನು ಹೇಳ್ತಾರೆ, ನಿಮ್ಗೆ ಏನಂತ ನಂಬಿಸಿದ್ರು ಮೊದಲವರು? ಅದೇ ಅಮೌಂಟ್ ಬರ್ತೈತೆ ಡೈಲಿ ಇನ್ಕಮ್ 300 ಅಂತ ಹೇಳಿದರು. ಅದಕ್ಕಾಗಿ ನಾವು ಜಾಯ್ನ್ ಆಗಿ 10,000 ಪೇ ಮಾಡಬೇಕು ಫಸ್ಟ್ ಅಂತ ಹೇಳಿದರು. ನಾವು ಸಾಲ ಮಾಡಿ ಏನೋ ಮಾಡಿ 10,000 ಪೇ ಮಾಡಿದ್ವಿ. ಮಾಡಿದ್ಮೇಲೆ 300 ಡೈಲಿ ಕೊಡ್ತಿದ್ರು. ಒಂದು ವಾರ ಕೊಟ್ಟರು. ಕೊಟ್ಟಮೇಲೆ ಅದು 12,000 ಮೇಲೆ ವಿಡ್ರಾ ಮಾಡೋದು ಬರೋದು, 10,000 11,000 ಬರಲ್ಲ ಅಂತ ಹೇಳಿದರು. 12,000 ಆಗಲಿ ಅಂತ ನಾವು ಸುಮ್ಮನೆ 1 ವೀಕ್ ಮಾಡಿದ್ವಿ ಕೆಲಸ. ಟ್ರೇಡಿಂಗ್ ಮಾಡಿದ್ವಿ ನಾವು. 1 ಅವರ್ ಮಧ್ಯಾಹ್ನ 1 ಅವರ್ ಸಂಜೆ 1 ಅವರ್ ಅಂತ ಹೇಳಿದರು. ನಾವು ಮಾಡಿದ್ವಿ. 2 ಗಂಟೆ ಕೆಲಸ ಮಾಡಿದರೆ ನಿಮಗೆ 300 ಬರುತ್ತೆ ಅಂತ ಹೇಳಿದ್ರಲ್ಲ. ನಾವು ಮಾಡಿದ್ವಿ ಕೆಲಸ. ಮಾಡಿದ್ಮೇಲೆ ಮತ್ತೆ ಆಫರ್ ಕೊಟ್ಟರು ಅವರು. 1 ವೀಕ್ ಬಿಟ್ಟು ಆಫರ್ ಕೊಟ್ಟರು. ಯಾರು ರಾಜೇಶ್ ಅಂತ ಇವ್ರು ಹೇಳಿದರು. ಯಾರು ಹೇಳಿದರು? ರಾಜೇಶ್ ಅಂತ, ಶಾಹಿದ್, ಅರ್ಷದ, ನದೀಮ್ ಇವ್ರು 3 ಜನ ಹೇಳಿದರು. ಹಿಂಗೆ ಆಫರ್ ಕೊಟ್ಟಿದ್ದಾರೆ ನೋಡ್ರಿ ಮಾಡ್ರಿ ಅಂತ. ನಾವು ಆಫರ್ ಕೊಟ್ಟಿದ್ದಾರೆ 1 ಲಕ್ಷ ಹಾಕಿದರೆ 2 ಲಕ್ಷ ಬರುತ್ತೆ ಅಂತ ಹೇಳಿದರು. ನಾವು ಬಡ್ಡಿ ಸಾಲ ಏನು ಮಾಡಿ ಇದು ಬಂಗಾರ ಇಟ್ಟು ಮಾಡಿದ್ವಿ, ಹಾಕಿದ್ವಿ ದುಡ್ಡು. ಹಾಕಿದ್ಮೇಲೆ ಅವ್ರು ಡಬಲ್ ಅಮೌಂಟು ಶೋ ಆಯ್ತು. ಅದ್ರಾಗೆ ಇದು ಆ್ಯಪ್ನಲ್ಲಿ ಇದು ನವಾಬೀಟ್ ಆ್ಯಪಲ್ಲಿ ಅಮೌಂಟ್ ಶೋ ಆಗಿದ್ವಿ. 1 ಲಕ್ಷ ಆಗಿದ್ಮೇಲೆ 1,20,000 ಆಗಿದ್ಮೇಲೆ ಅವ್ರು 4,20,000 ನಮಗೆ ಶೋ ಮಾಡಿಸಿದ್ರು ಇಲ್ಲಿ ಆ್ಯಪ್ನಲ್ಲಿ. ಅಂದರೆ ನಿಮಗೆ ಆ್ಯಪ್ನಲ್ಲಿ ತೋರಿಸ್ತಾ ಇತ್ತು ನಿಮ್ಮ ಅಕೌಂಟ್ನಲ್ಲಿ ಇಷ್ಟು ದುಡ್ಡಿದೆ ಅಂತ. ಇದೆ ನವಾಬೀಟ್ ಅಕೌಂಟ್ನಲ್ಲಿ ಇದೆ ಅಂತ. ಎಷ್ಟು 1,20,000 ಹಾಕಿದ್ಮೇಲೆ 4,20,000 ನಿಮ್ಮ ನವಾಬೀಟ್ ಅಕೌಂಟ್ನಲ್ಲಿ ಶೋ ಮಾಡಿದ್ರು ಅವ್ರು ಅಮೌಂಟ್. ಬಂದ್ವಿ ಅಂತ ನಾವು ಖುಷಿಯಿಂದ ಇದ್ವಿ. ಬಿಡ್ರಿ ಏನೋ ಅಂತ ಆಗ್ತಾ ಇದೆ ಅಂತ ನಾವು ಸುಮ್ಮನೆ ಆದ್ವಿ. ಆಮೇಲೆ ವಿಡ್ರಾ ಮಾಡೋಕ್ಕೋದ್ಮೇಲೆ ವಿಡ್ರಾ ಆಗ್ತಾ ಇದ್ದಿಲ್ಲ. ಎಲ್ಲ ವೈಟ್ ಪೇಜ್ ಲಾಕ್, ಇವ್ರ ನಂಬರ್ ಎಲ್ಲ ಸ್ವಿಚ್ ಆಫ್. ಅಂದ್ರೆ ಈಗ ಆ್ಯಪ್ ಓಪನ್ ಆಗ್ತಾ ಇಲ್ಲ. ಓಪನೇ ಆಗ್ತಾ ಇಲ್ಲ. ನಮ್ಮ ಜೊತೆಗೆ ಫ್ರಾಡ್ ಮಾಡಿದ್ದಾರೆ ಅವರು.
ನಮ್ಮ ಒಬ್ಬರ ಜೊತೆಗಲ್ಲ, ನಾವು ಇನ್ವೆಸ್ಟ್ ಮಾಡಿದ್ದು 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ. ನಿಮ್ಮ ರೀತಿ ಎಷ್ಟು ಜನ ದಾವಣಗೆರೆಯಲ್ಲಿ ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ? ದಾವಣಗೆರೆಯಲ್ಲಿ 13,000 ಜನ. ಕಮಿಷನ್ ನೀಡ್ತೀವಿ ಎಂಬ ಆಮಿಷವನ್ನು ಒಡ್ಡಿ ಕೋಟ್ಯಾಂತರ ರೂಪಾಯಿಯನ್ನು ವಂಚನೆಯನ್ನು ಮಾಡಲಾಗಿದೆ. ಈ ಕುರಿತಂತೆ ನಾವು ಪೊಲೀಸರಿಗೆ ದೂರು ನೀಡಿದ್ದು ಆರೋಪಿಗಳಿಗೆ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ನಮ್ಮ ಹಣವನ್ನು ಹಿಂದಿರುಗಿಸಿ ಕೊಡಬೇಕು ಅಂತ ಆಗ್ರಹಿಸಿರುವಂಥದ್ದು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೇಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.